ಈ ಹೃದಯ ನಿನಗಾಗಿ ಭಾಗ 1. ಬಾಲ್ಕನಿಯಲ್ಲಿ ಕೂತಿದ್ದ ಸಾಗರನ ತಲೆ ದೆಮ್ಮ ಅನ್ನುತ್ತಿತ್ತು. ನೋವಿನಿಂದ ಅವನ ತಲೆ ಸಿಡಿಯುವ ಹಾಗೆ ಆಯಿತು. ಜೀವನವೇ ಸಾಕಾದ ಅನುಭವವಾಯಿತು. ಸ್ವಲ್ಪ ಹೊತ್ತು ಮುಂಚೆ ಅವನ ಹೆಂಡತಿ ಆಡಿದ ಮಾತುಗಳು ಅವನ ಕಿವಿಯಲ್ಲಿ ಗುಯಿಂಗುಡುತ್ತಿತ್ತು. ಅವಳ ಆ ಮಾತುಗಳು ಅವನ ಮನಸ್ಸನ್ನು ಚುಚ್ಚುತ್ತಿದ್ದವು. ನೋವಿನಲ್ಲಿದ್ದವನು ತನ್ನ ಹಳೆಯ ದಿನಗಳನ್ನು ಮೆಲುಕು ಹಾಕತೊಡಗಿದನು. ಅದೊಂದು ಪುಟ್ಟ ಸಂಸಾರ. ಅಲ್ಲಿ ಅಮ್ಮ ಮತ್ತು ಮಗ ಇಬ್ಬರೇ ವಾಸವಾಗಿದ್ದರು. ಅನ್ನಪೂರ್ಣರವರು ಮನೆಯ ಯಜಮಾನಿಯಾಗಿದ್ದರು. ಅವರ ಮಗನೇ ಈ ಸಾಗರ್. ಸಾಗರ್ ತನ್ನ ತಾಯಿಯ ಹೊಟ್ಟೆಯಲ್ಲಿದ್ದಾಗಲೇ ಅವನ ತಂದೆ ಅವರನ್ನು ಮನೆಯಿಂದ ಹೊರಗೆ ಹಾಕಿ ಬೇರೆ ಮದುವೆ ಮಾಡಿಕೊಂಡಿದ್ದರು. ಗರ್ಭಿಣಿಯಾಗಿದ್ದ ಅನ್ನಪೂರ್ಣರಿಗೆ ಊರಿನ ಜನರು ಸಹಾಯ ಮಾಡಿ ಇರಲು ಒಂದು ಶೆಡ್ಡನ್ನು ನೀಡಿದ್ದರು. ಆ ಶೆಡ್ಡಲ್ಲೇ ಇದ್ದುಕೊಂಡು ದುಡಿದು ಸಾಗರನನ್ನು ಹೆತ್ತು ಹೊತ್ತು ಸಾಕಿ ಸಲಹಿದರು. ತಾನು ಕಷ್ಟಪಟ್ಟು ದುಡಿದು ಅವನನ್ನು ಚೆನ್ನಾಗಿ ಓದಿಸಿದರು. ನಂತರ ಒಂದು ಪುಟ್ಟ ಮನೆ ಮಾಡಿ ಅಲ್ಲಿ ಇರತೊಡಗಿದರು. ಮನೆಯಿಂದ ಹೊರ ಹಾಕಿದ ಅಪ್ಪನ ಆಸ್ತಿಯಲ್ಲೇ ಸಿಕ್ಕ ಜಾಗದಲ್ಲಿ ಇಬ್ಬರು ಸೇರಿ ಇನ್ನೊಂದು ಮನೆ ಕಟ್ಟಿಕೊಂಡರು. ಇಬ್ಬರು ಕೂಡ ಶ್ರಮಜೀವಿಗಳಾಗಿದ್ದರು. ಅಮ್ಮನಿಗೆ ಮಗ ಅಂದರೆ ಪಂಚಪ್ರಾಣ, ಮಗನಿಗೂ ಅಮ್ಮ ಅಂದರೆ ಪಂಚಪ್ರಾಣ. ಹೀಗೆ ಇಬ್ಬರು ಸಂತೋಷವಾಗಿ ಕಾಲ ಕಳೆಯುತ್ತಿದ್ದರು. ತುಂಬಾ ಕಷ್ಟದಲ್ಲಿ ಇದ್ದ ಇವರಿಗೆ ಈಗ ತಕ್ಕ ಮಟ್ಟಿಗೆ ದುಡ್ಡಿನ ವಿಷಯದಲ್ಲಿ ಅನುಕೂಲಕರವಾಯಿತು. ಹೀಗಿರುವಾಗ ಅನ್ನಪೂರ್ಣರು ಮಗನಿಗೆ ಮದುವೆ ಮಾಡಲು ನಿರ್ಧರಿಸಿದರು. ಸಂಬಂಧಿಕರ ಕಡೆಯಿಂದ ಒಂದೊಳ್ಳೆ ಸಂಬಂಧ ಕೂಡ ಕೂಡಿ ಬಂದಿತ್ತು. ಸಾಗರನಿಗೆ ಮೊದಲ ನೋಟದಲ್ಲೇ ಅದಿತಿ ತುಂಬಾ ಇಷ್ಟವಾಗತೊಡಗಿದಳು. ಮದುವೆಯಾದರೆ ಅವಳನ್ನೇ ಮದುವೆಯಾಗಬೇಕು ಅಂತ ನಿರ್ಧರಿಸಿದನು. ಅವನಿಗೆ ಆಗ 30 ವರ್ಷವಾಗಿತ್ತು. ಆದರೆ ಅದಿತಿಗೆ ಬರೀ 18 ವರ್ಷವಾಗಿತ್ತು. ಇವರಿಬ್ಬರ ಮಧ್ಯೆ 12 ವರ್ಷದ ಅಂತರವಿದ್ದಿತ್ತು. ಹುಡುಗಿ ಇನ್ನು ಚಿಕ್ಕವಳು. ಅವಳನ್ನು ಮದುವೆಯಾದರೆ ಅವಳು ಹೇಳಿದ್ದನ್ನು ಕೇಳಿಕೊಂಡು ಇರುತ್ತಾಳೆ ಅನ್ನೋ ಉದ್ದೇಶದಿಂದ ಅವಳನ್ನೇ ಮದುವೆಯಾಗಲು ಬಯಸಿದನು. ಮದುವೆಯ ಮಾತುಕತೆಯಾಗುತ್ತಿರುವಾಗ ಅದಿತಿ ಹೊರಗಡೆ ನಿಂತಿರೋ ಬೈಕನ್ನು ನೋಡಿ ಖುಷಿಗೊಂಡಳು. ಅವಳ ಗೆಳತಿ ಅವಳನ್ನು ಚುಡಾಯಿಸತೊಡಗಿದಳು. ನೋಡೆ, ನಿನ್ನ ಹುಡುಗನ ಹತ್ರ ರಾಯಲ್ ಎನ್ಫೀಲ್ಡ್ ಬೈಕ್ ಇದೆ, 2 ಮನೆ ಬೇರೆ ಇದೆ. ಇನ್ನು ನೀನು ಆರಾಮವಾಗಿರ್ಬೋದು. ಸ್ವಲ್ಪ ದಿನ ಆದ್ಮೇಲೆ ಕಾರ್ ಕೂಡ ತಗೋಬಹುದು. ಇಂಥ ಸಂಬಂಧ ಸಿಗಕ್ಕೆ ನೀನು ಪುಣ್ಯ ಮಾಡಿರ್ತೀಯ. ವಯಸ್ಸು ಜಾಸ್ತಿ ಆದ್ರೆ ಏನು, ದುಡ್ಡಿದೆ ಅಲ್ವಾ, ಒಪ್ಕೊಂಡ್ಬಿಡು. ಮದುವೆ ಆದ್ಮೇಲೆ ಆರಾಮವಾಗಿರ್ಬೋದು ಅಂತ ಅವಳು ಹೇಳಿದಾಗ ಅದಿತಿಗೆ ಅವಳ ಮಾತು ನಿಜವೆನ್ನಿಸತೊಡಗಿತ್ತು. ಹೌದು, ಇವನನ್ನು ಮದುವೆ ಆದ್ರೆ ನಾನು ಚೆನ್ನಾಗಿರ್ಬೋದು. ವಯಸ್ಸಿನ ಅಂತರ ಇದ್ರೂ ಪರವಾಗಿಲ್ಲ, ನಾನು ಇವನನ್ನೇ ಮದುವೆ ಆಗ್ತೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಮದುವೆಗೆ ಒಪ್ಪಿಗೆಯನ್ನು ಸೂಚಿಸಿದಳು. ಮದುವೆಯ ದಿನಾಂಕ ಕೂಡ ಗೊತ್ತು ಮಾಡಲಾಯಿತು. ಈ ನಡುವೆ ಅದಿತಿಯ ಅಪ್ಪ ತೀರಿ ಹೋದಾಗ ಎಲ್ಲರೂ ದುಃಖದಲ್ಲಿ ಮುಳುಗಿದರು. ಅನ್ನಪೂರ್ಣರವರಿಗೆ ಈ ಮದುವೆ ಮಾಡಿಸುವುದು ಯಾಕೋ ಸರಿಯಲ್ಲ ಅಂತ ಅನ್ನಿಸತೊಡಗಿತು. ಈ ವಿಚಾರವನ್ನು ಸಾಗರನ ಹತ್ತಿರ ಹೇಳಿಕೊಂಡರು. ಸಾಗರ, ನನ್ಗೆ ಯಾಕೋ ಈ ಮದುವೆ ಬೇಡ ಅಂತ ಅನ್ನಿಸ್ತಾ ಇದೆ ಕಣ. ಸ್ವಲ್ಪ ದಿನ ಕಳೀಲಿ, ನಾನು ನಿನ್ಗೆ ಬೇರೆ ಹುಡುಗಿನ ಹುಡುಕಿ ಮದುವೆ ಮಾಡಿಸ್ತೀನಿ. ಏನಮ್ಮ ಹೇಳ್ತಾ ಇದ್ದೀರಾ? ಮದುವೆ ದಿನ ಎಲ್ಲ ನಿಗದಿ ಮಾಡಿ ಆಗಿದೆ. ಅವಳ ಅಪ್ಪ ತೀರಿ ಹೋಗಿದ್ದಾರೆ. ಈಗ ನಾವು ಮದುವೆ ಬೇಡ ಅಂದ್ರೆ ಅದು ಮಾನವೀಯತೆಗೆ ವಿರುದ್ಧ ಅಲ್ವಾ ಅಮ್ಮ? ನಾನು ಡಿಸೈಡ್ ಮಾಡಿ ಆಗಿದೆ. ಮದುವೆ ಇದ್ರೆ ಅವಳನ್ನೇ ಆಗೋದು, ಇಲ್ಲಾಂದ್ರೆ ನನಗೆ ಮದುವೆನೇ ಬೇಡ ಅಂತ ಹೇಳಿ ಅಲ್ಲಿಂದ ಎದ್ದು ಹೋದನು. ಮೊದಲ ಬಾರಿ ಮಗ ತನ್ನ ಮಾತು ಕೇಳಲಿಲ್ಲ ಅಂತ ಅನ್ನಪೂರ್ಣರಿಗೆ ತುಂಬಾನೇ ಬೇಜಾರಾಯಿತು. ಮಗನ ಖುಷಿಗೋಸ್ಕರ ಎಲ್ಲವನ್ನು ಸಹಿಸಿಕೊಂಡು ಸುಮ್ಮನಾದರು. ಅದಿತಿಯ ತಂದೆಯ ಕಾರ್ಯ ಎಲ್ಲ ಆದ ಮೇಲೆ ನಿಗದಿ ಮಾಡಿದ ದಿನಾಂಕದಂದೇ ಅವರ ಮದುವೆ ನಡೆಯುವುದಾಗಿ ನಿರ್ಧರಿಸಲಾಗಿತ್ತು. ಈ ನಡುವೆ ಸಾಗರ್ ಮದುವೆಯ ಆಮಂತ್ರಣ ಪತ್ರಿಕೆಯನ್ನು ತನ್ನ ಸಂಬಂಧಿಕರಿಗೆ ಕೊಟ್ಟು ಬರುವಾಗ ಅವನಿಗೆ ಆಕ್ಸಿಡೆಂಟ್ ಆಗಿ ಕೈಗೆ ಪೆಟ್ಟಾಗಿತ್ತು. ಇದನ್ನು ನೋಡಿ ಗಾಬರಿಗೊಂಡ ಅನ್ನಪೂರ್ಣರು ಮದುವೆಯನ್ನು ನಿಲ್ಲಿಸುವುದಾಗಿ ಪರಿಪರಿಯಾಗಿ ಕೇಳಿಕೊಂಡರು. ಆದರೆ ಅವನು ಅವರ ಮಾತನ್ನು ಕೇಳಲೇ ಇಲ್ಲ. ಲೋ ಮಗ, ಈ ಮದುವೆ ಮಾಡ್ಕೋಬೇಡ ಕಣೋ. ಮದುವೆ ತಾರೀಕು ನಿಗದಿಯಾದ ದಿನಾಂಕದಿಂದ ಯಾವ ಒಳ್ಳೆ ಶಕುನಗಳು ನಡೀತಾನೆ ಇಲ್ಲ. ಎಲ್ಲ ಕೆಟ್ಟ ಶಕುನಗಳೇ ನಡೀತಿದೆ. ಬೇಡ ಕಣೋ, ಈ ಮದುವೆ ಮಾಡ್ಕೋಬೇಡ. ನನ್ಗೆ ಯಾಕೋ ಒಳ್ಳೇದಾಗಲ್ಲ ಅಂತ ಅನಿಸ್ತಾ ಇದೆ. ಅಮ್ಮ, ಯಾಕಮ್ಮ ಈ ರೀತಿ ಮಾತಾಡ್ತೀರಾ? ಸುಮ್ಮನಿರಿ ಅಮ್ಮ, ಯಾವ ಶಕುನನೇ ಇಲ್ಲ.
ಆಕ್ಸಿಡೆಂಟ್ ಆಗಿದೆ ನನ್ನಿಂದ, ಅದರಲ್ಲಿ ಅವಳ ತಪ್ಪೇನಿದೆ? ಏನು ಕೆಟ್ಟದ್ದು ಆಗಲ್ಲ, ನೀವು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ, ನನಗೇನೂ ಆಗಲ್ಲ. ಇನ್ನೇನು ದಿನದಲ್ಲಿ ಸರಿ ಹೋಗ್ತೀನಿ, ನೀವು ಮದುವೆ ಪ್ರಿಪರೇಷನ್ ಮಾಡಿ ಅಂತ ಅವನು ಹೇಳಿದಾಗ ಅನ್ನಪೂರ್ಣರವರಿಗೆ ಅವನ ಮಾತು ಸ್ವಲ್ಪನೂ ಹಿಡಿಸಲಿಲ್ಲ. ಮದುವೆ ನಿಲ್ಲಿಸೋಣ ಅಂದರೆ ಮಗ ನನ್ನ ಮಾತನ್ನೇ ಕೇಳ್ತಾ ಇಲ್ಲ. ಇನ್ನೂ ಮದುವೆನೇ ಆಗಿಲ್ಲ, ಈಗಲೇ ಅವಳ ಪರ ವಹಿಸ್ತಾನೆ. ಇನ್ನೇನಾದರೂ ಮದುವೆ ಆದರೆ ನನ್ನನ್ನೇ ಮೂಲೆ ಗುಂಪು ಮಾಡ್ತಾರೆ. ಅದೇನು ಮೋಡಿ ಮಾಡಿದ್ದಾಳೋ ಏನೋ, ಮಗ ನನ್ನ ಮಾತು ಕೇಳೋದೇ ಇಲ್ಲ ಅಂತಾನೆ. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆ ಅನಿಷ್ಟದವಳು ಬಂದರೆ ನಮ್ಮ ಮನೆಯ ನೆಮ್ಮದಿನ ಹಾಳಾಗಿ ಹೋಗ್ಬೋದು. ಯಾವುದಕ್ಕೂ ನನ್ನ ಮಗನನ್ನು ನಾನು ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತ ಅಂದುಕೊಂಡು ಸುಮ್ಮನಾದರು. ಮನೆಯವರೆಲ್ಲರ ಸಮ್ಮುಖದಲ್ಲಿ ಇಬ್ಬರ ಮದುವೆಯನ್ನು ಅದ್ದೂರಿಯಾಗಿ ಮಾಡಿ ಮುಗಿಸಲಾಯಿತು. ಅದಿತಿ ಮನೆಗೆ ಬಂದಿರುವುದರಿಂದ ಸಾಗರನ ಖುಷಿ ಇನ್ನಷ್ಟು ಇಮ್ಮಡಿಯಾಯಿತು. ಆದರೆ ಅನ್ನಪೂರ್ಣರವರಿಗೆ ಅವಳು ಸೊಸೆಯಾಗಿ ಬಂದಿರುವುದು ಒಂಚೂರು ಹಿಡಿಸಲಿಲ್ಲ. ಚಿಕ್ಕ ಹುಡುಗಿಯನ್ನು ಮದುವೆಯಾದ ಖುಷಿಯಲ್ಲಿ ಸಾಗರ ತೇಲಾಡುತ್ತಿದ್ದನು. ಎಲ್ಲರೆದುರು ತಾನು ಚಿಕ್ಕ ಹುಡುಗಿಯನ್ನು ಮದುವೆಯಾಗಿದ್ದಕ್ಕೆ ಹೆಮ್ಮೆ ಪಡುತ್ತಿದ್ದನು. ಆದರೆ ಇದೇ ಚಿಕ್ಕ ಹುಡುಗಿ ಮುಂದೊಂದಿನ ಅವನ ನೋವಿಗೆ ಕಾರಣವಾಗುತ್ತಾಳೆ ಅಂತ ಅವನಿಗೆ ತಿಳಿದಿರಲಿಲ್ಲ. ಗಂಡ ಹೆಂಡತಿ ಇಬ್ಬರು ಅನ್ಯೋನ್ಯವಾಗಿ ಖುಷಿ ಖುಷಿಯಾಗಿರುತ್ತಿದ್ದರು. ಹೆಂಡತಿ ಬಂದ ಮೇಲೆ ಮಗ ತನ್ನನ್ನು ಅವಾಯ್ಡ್ ಮಾಡುತ್ತಿದ್ದಾನೆ ಅಂತ ಅನ್ನಪೂರ್ಣರವರಿಗೆ ಅನ್ನಿಸತೊಡಗಿತು. ಇದೇ ಸಿಟ್ಟನ್ನು ತನ್ನ ಸೊಸೆಯ ಮೇಲೆ ತೀರಿಸಿಕೊಳ್ಳುತ್ತಿದ್ದರು. ಈ ವಿಷಯವನ್ನು ಅವಳು ಸಾಗರನಿಗೆ ತಿಳಿಸುತ್ತಿದ್ದಳು. ವಿಷಯ ತಿಳಿದ ಸಾಗರ ಅಮ್ಮನ ಜೊತೆ ಜಗಳ ಮಾಡುತ್ತಿದ್ದನು. ಇದರಿಂದ ಬೇಜಾರಾದ ಅವರು, ನನ್ನ ಹತ್ರ ಯಾವತ್ತೂ ಜಗಳ ಮಾಡದ ನನ್ನ ಮಗ ಹೆಂಡತಿ ಮಾತು ಕೇಳಿ ನನ್ನ ಹತ್ರ ಜಗಳ ಮಾಡ್ತಾ ಇದ್ದಾನೆ ಅಂದ್ರೆ ಆ ಮೂದೇವಿ ಅದೆಷ್ಟು ಅವನು ಕಿವಿ ತುಂಬಿರ್ಬೇಕು. ಬಂದ 1 ವಾರದಲ್ಲೇ ನನ್ನ ಮಗ ನನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಲು. ನನ್ನಿಂದ ನನ್ನ ಮಗ ದೂರ ಆಗಬಾರ್ದು, ಅವನ ಅಪ್ಪನ ಥರ ಅವನು ನನ್ನನ್ನು ದೂರ ಮಾಡಬಾರ್ದು. ಅದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ನನ್ನ ಮಗನನ್ನು ಇವಳ ಮುಷ್ಟಿಯಿಂದ ಬಿಡಿಸ್ಕೊಳ್ಬೇಕು. ಮೊದಲು ನಾನು ನನ್ನ ಮಗನ ಜೊತೆ ಕೂತು ಮಾತಾಡಬೇಕು ಅಂತ ಅಂದುಕೊಂಡು ಮಗನಿಗೋಸ್ಕರ ಕಾಯತೊಡಗಿದರು. ಸಾಗರ್ ಕೆಲಸ ಮುಗಿಸಿ ಮನೆಗೆ ಬಂದಾಗ ಅವನ ಜೊತೆ ಮಾತನಾಡಬೇಕು ಅಂತ ಕಾಯುತ್ತಿದ್ದ ಅನ್ನಪೂರ್ಣರವರು ಅವನನ್ನು ಕರೆದು ಕೂರಿಸಿ ಮಾತನಾಡತೊಡಗಿದರು. ಯಾಕೋ ಇತ್ತೀಚೆಗೆ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ? ಹೆಂಡತಿ ಬಂದಮೇಲೆ ಈ ನಿನ್ನ ಅಮ್ಮ ನಿನಗೆ ಬೇಡವಾದ್ಲ? ತಾಯಿಯ ಮಾತು ಕೇಳಿ ರೋಸಿ ಹೋದ ಸಾಗರ್, ಯಾಕಮ್ಮ ನನ್ನ ತಲೆ ತಿಂತೀರಾ? ಅಂಥದ್ದು ನಾನೇನು ಮಾಡಿದೆ ಅಂತ ಈ ರೀತಿ ಮಾತಾಡ್ತೀರಾ? ಕೆಲಸ ಮುಗಿಸಿ ಮನೆಗೆ ಬಂದು ನೆಮ್ಮದಿಯಾಗಿರೋಣ ಅಂದರೆ ಇಲ್ಲಿ ನಿಮ್ಮ ಕಾಟ. ನಿಮಗೆ ಯಾಕೆ ಅವಳ ಮೇಲೆ ಅಷ್ಟೊಂದು ದ್ವೇಷ? ಅವಳ ಅಮ್ಮನನ್ನು ಬಿಟ್ಟು ನಮ್ಮನ್ನು ನಂಬ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ. ಅವಳಿಗೆ ತಾಯಿಯ ಪ್ರೀತಿ ಕೊಡೋದು ಬಿಟ್ಟು ಈ ರೀತಿ ದ್ವೇಷ ಕಾರೋದು ಎಷ್ಟು ಸರಿ, ನೀವೇ ಹೇಳಿ. ನೀವು ಅವಳ ಬಗ್ಗೆ ಎಷ್ಟೇ ಚಾಡಿ ಹೇಳಿದರೂ ಕೂಡ ನಾನು ಅವಳ ವಿರುದ್ಧ ಹೋಗಲ್ಲ ಅಂತ ಕೋಪದಿಂದ ಹೇಳಿದನು. ಅವನ ಮಾತು ಕೇಳಿ ಬೇಜಾರಾದ ಅವರು, ನೀನು ಮೊದಲೆಲ್ಲ ಈ ಥರ ಇದ್ದೇ ಇಲ್ಲ. ನಾನು ಅಂದರೆ ನಿನಗೆ ಎಷ್ಟು ಪ್ರೀತಿ ಇತ್ತು. ಈಗ ನಾನು ಮಾತನಾಡೋಕ್ಕೆ ಬಂದರೆ ತಲೆ ತಿಂತೀಯ ಅಂತ ಹೇಳ್ತೀಯ. ಅವಳ ಜೊತೆ ಇದ್ದು ಅವಳ ಥರನೇ ಆಗ್ತಾ ಇದೆಯಾ. ನಿನ್ನ ಅಪ್ಪನೂ ಅದೇ ಅವಳಿಗೋಸ್ಕರ ನನ್ನನ್ನು ಮನೆಯಿಂದ ಹೊರ ಹಾಕಿದ. ಈಗ ನೀನು ನಿನ್ನ ಹೆಂಡತಿ ಮಾತು ಕೇಳಿ ನನ್ನನ್ನೇ ದೂರ್ತಾ ಇದ್ದೀಯ. ನಿನ್ನನ್ನು ಸಾಕಿ ಸಲಹಕ್ಕೆ ನಾನೆಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಅದೆಲ್ಲ ಈಗ ನಿನಗೆಲ್ಲೇ ಅರ್ಥ ಆಗುತ್ತೆ. ಹೆಂಡತಿ ಬಂದ ಮೇಲೆ ಅಮ್ಮ ಬೇಡ ಆದ್ಲು. ನೀನು ಕೂಡ ನಿನ್ನ ಅಪ್ಪನ ದಾರಿಯನ್ನೇ ಹಿಡಿತಾ ಇದೆಯಾ. ನಿನ್ನನ್ನು ಹೆತ್ತಿದ್ದಕ್ಕೆ ನನ್ನ ಜನ್ಮ ಪಾವನವಾಯಿತು ಅಂತ ಹೇಳಿ ಕಣ್ಣೀರು ಹಾಕುತ್ತಾ ಅಲ್ಲಿಂದ ಹೊರಟು ಹೋದರು. ಅಮ್ಮ ಅಳುವುದನ್ನು ನೋಡಿದ ಸಾಗರನಿಗೆ ಕನಿಕರ ಉಂಟಾಗಿ ತಾನು ಜಾಸ್ತಿ ಮಾತನಾಡಿ ಬಿಟ್ಟೇನೋ ಅಂತ ಅನ್ನಿಸತೊಡಗಿತು. ದೂರದಿಂದಲೇ ಇವರಿಬ್ಬರು ಮಾತನಾಡುವುದನ್ನು ನೋಡುತ್ತಿದ್ದ ಅದಿತಿ ಅವನು ರೂಮಿಗೆ ಬಂದಾದ ಮೇಲೆ ಪ್ರಶ್ನೆ ಮಾಡತೊಡಗಿದಳು. ಏನ್ರಿ ನಿಮ್ಮಮ್ಮ ಹೇಳ್ತಾ ಇದ್ದಿದ್ದು? ಏನಿಲ್ಲ ಬಿಡು, ಅಮ್ಮ ಮಗನ ಮತ್ತೆ 1000 ಮಾತುಗಳಿರುತ್ತೆ, ಅದನ್ನೇ ಮಾತಾಡ್ತಾ ಇದ್ದಿದ್ದು. ನನ್ಗೆ ಗೊತ್ತು ಅವ್ರು ನನ್ನ ಬಗ್ಗೆನೇ ಚಾಡಿ ಹೇಳ್ತಾ ಇದ್ರು ಅಂತ.
ಆ ಥರ ಏನಿಲ್ಲ ಕಣೆ, ಅವ್ರು ಏನು ಹೇಳಿಲ್ಲ. ಸುಳ್ಳು ಹೇಳ್ಬೇಡಿ, ನನಗೆಲ್ಲ ಗೊತ್ತು. ನಿಮ್ಮಮ್ಮ ಏನು ಅಂತ ನಿಮಗಿಂತ ಚೆನ್ನಾಗಿ ನನಗೇನೆ ಗೊತ್ತಿರೋದು. ನನ್ನ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳ್ತಾ ಇರ್ತಾರೆ. ಮದುವೆ ಆದಮೇಲೆ ಜೀವನ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ರೆ ಎಲ್ಲ ಹಾಳಾಗಿ ಹೋಗ್ತಾ ಇದೆ. ನಿಮ್ಮಮ್ಮ ಇದೇ ರೀತಿ ವರ್ತಿಸ್ತಾ ಇದ್ರೆ ನಾನಂತೂ ಸುಮ್ಮನೆ ಇರಲ್ಲ ಅಂತ ಅವಳು ಹೇಳಿದಾಗ ಅವನಿಗೆ ಏನು ಮಾಡಬೇಕೆಂದೇ ಗೊತ್ತಾಗಲಿಲ್ಲ. ಹೆಂಡತಿ ಮತ್ತು ಅಮ್ಮನ ಮಧ್ಯೆ ಒದ್ದಾಡತೊಡಗಿದನು. ಅವನಿಗೆ ಜೀವನದಲ್ಲಿ ನೆಮ್ಮದಿನೇ ಇಲ್ಲ ಅನ್ನೋ ಥರ ಭಾಸವಾಯಿತು. ಹೀಗೆ ದಿನ ತಿಂಗಳುಗಳು ಉರುಳಿ ಅದಿತಿ ಗರ್ಭಿಣಿಯಾದಳು. ಅನ್ನಪೂರ್ಣರಿಗೆ ಒಂದು ಕಡೆ ಸಂತೋಷವಾದರೂ ಅದನ್ನು ಅವರ ಎದುರು ತೋರಿಸಿಕೊಳ್ಳುತ್ತಿರಲಿಲ್ಲ. ಸಾಗರನಿಗಂತೂ ತುಂಬಾನೇ ಖುಷಿಯಾಯಿತು. ಇನ್ನಾದರೂ ಅವರಿಬ್ಬರು ಸರಿ ಹೋಗುತ್ತಾರೆ ಅಂತ ಅಂದುಕೊಂಡಿದ್ದನು. ಆದರೆ ಅವರಿಬ್ಬರ ಜಗಳ ಮಾತ್ರ ನಿಲ್ಲುತ್ತಾನೆ ಇರುತ್ತಿರಲಿಲ್ಲ. ಅವರಿಬ್ಬರ ಜಗಳ ನೋಡಿ ನೋಡಿ ಅವನು ಹೈರಾಣಾಗಿದ್ದನು. ಈ ನಡುವೆ ಅದಿತಿ ಒಂದು ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದಳು. ಸಾಗರನ ಖುಷಿಗಂತೂ ಪಾರವೇ ಇರಲಿಲ್ಲ. ಮಗುವಾಗಿದ್ದು ನೋಡಿ ಅನ್ನಪೂರ್ಣರು ತುಂಬಾನೇ ಖುಷಿ ಪಟ್ಟರು. ಆದರೆ ಆ ಖುಷಿ ಜಾಸ್ತಿ ದಿನ ಇರಲಿಲ್ಲ. ಅತ್ತೆ ಸೊಸೆಯ ಮಧ್ಯೆ ಮತ್ತೆ ಜಗಳಗಳು ಶುರುವಾದವು. ನಾ ಮುಂದು ತಾ ಮುಂದು ಅಂತ ಇಬ್ಬರು ಜಗಳ ಮಾಡತೊಡಗಿದರು. ಇವರಿಬ್ಬರ ಜಗಳ ಬಿಡಿಸಲು ಸಾಗರ್ ತುಂಬಾನೇ ಪ್ರಯತ್ನ ಪಟ್ಟನು. ಆದರೆ ಅವನಿಂದ ಅದು ಸಾಧ್ಯವಾಗಲಿಲ್ಲ. ಈ ಮನೆಯಲ್ಲಿ ಇರುವುದಕ್ಕಿಂತ ಎಲ್ಲಾದ್ರೂ ಬೇರೆ ಹೋದ್ರೇನೆ ಒಳ್ಳೆಯದು. ಯಾರು ಹೋಗ್ಬೇಡ ಅಂದ್ರು? ನಿನ್ನನ್ನು ಯಾರಾದ್ರೂ ಇಲ್ಲಿ ತಡೀತಾ ಇದ್ದಾರಾ? ಹೋಗಿ ಈಗಲೇ ಇಲ್ಲಿಂದ, ಇದು ನನ್ನ ಮನೆ ಅಂತ ಅನ್ನಪೂರ್ಣರು ಹೇಳಿದಾಗ ಮಧ್ಯೆ ಬಂದ ಸಾಗರ್, ಏನಮ್ಮ ಹೇಳ್ತಾ ಇದ್ದೀರಾ? ನೀವು ಹೇಳ್ತಾ ಇರೋದು ನಿಮ್ಗೇನು ಸರಿ ಅನ್ನಿಸ್ತಾ ಇದೆಯಾ? ಸರಿ ಅನ್ನಿಸಿಲ್ಲ ಅಂದ್ರೆ ನೀನು ಕೂಡ ಇವಳ ಜೊತೆ ಹೋಗ್ಬಿಡು. ನನ್ಗೆ ಯಾರು ಬೇಡ, ನಾನೊಬ್ಳೇ ಇರ್ತೀನಿ. ಯಾವಾಗ ನೋಡಿದ್ರೆ ಅವಳು ಸೆರಗ ಹಿಡಿದೇ ಓಡಾಡ್ತೀಯಲ್ವಾ, ನೀನು ಕೂಡ ಅವಳ ಜೊತೆ ಹೋಗ್ಬಿಡು. ಹೆಂಗು ನಿನ್ಗೆ ಅಮ್ಮ ಬೇಡ, ಅವಳೇ ಬೇಕು. ಅವಳು ತಾಳಕ್ಕೆ ತಕ್ಕ ಹಾಗೆ ಯಾವಾಗಲೂ ಕುಡಿತೀಯ. ಅವಳ ಮಾತು ಕೇಳದಿದ್ರೆ ಅವಳ ಜೊತೆಗೇನೆ ಹೋಗ್ಬಿಡು ಅಂತ ಕೋಪದಿಂದ ಹೇಳಿ ತನ್ನ ರೂಮಿಗೆ ಹೋದರು. ಕತೆ ಮುಂದುವರಿಯಿತು. ಅದಿತಿಯ ಜೊತೆ ಸಾಗರ್ ಮನೆ ಬಿಟ್ಟು ಹೋಗುತ್ತಾನೋ ಅಥವಾ ತನ್ನ ತಾಯಿ ಜೊತೆ ಇರುತ್ತಾನೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.